ರಾಜಿ ಮಟರ್ ಪನ್ನೀರ್ ಮಸಾಲ ಮಾಡಪ್ಪಿ. ಅಯ್ಯ ಮಟರ್ ಪನ್ನೀರ್ ಮಸಾಲ ತಿನ್ಬೇಕ ಅನ್ಸಾತೈತಿ ನಿಮ್ಗ ತಡ್ ಹಂಗಾರ ಮಾಡ್ಕೊಡ್ತೇನಂತ. ಫಸ್ಟ್ ನಾ ಅದಕ್ಕೆ ಏನ್ ಮಾಡ್ತೀನಿ ಅಂದ್ರ ಒಲಿ ಮ್ಯಾಗ ಒಂದ್ ಬಾಳಗಿ ಇಟ್ಟು ಅದಕ್ಕೊಂದ್ ಸ್ವಲ್ಪ ಎಣ್ಣಿ ಹಾಕಿ ಪನ್ನೀರ್ನ ಹಿಂಗ್ ಕಟ್ ಮಾಡ್ಕೊಂಡ್ ಹಾಕಿ ಅವನ್ನ ಚಲೋ ತಂಗ ಫ್ರೈ ಮಾಡ್ಕೋಬೇಕ. ಪನ್ನೀರ್ ಕಲರ್ ಒಂದ್ ಸ್ವಲ್ಪ ಚೇಂಜ್ ಆಗ್ಬೇಕ ನೋಡ್ರಿ ಹಿಂಗ. ಆಮೇಲೆ ಅದನ್ನ ಒಂದ್ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೋಬೇಕ. ಈ ಕಡೆ ಒಲಿ ಮೇಲೆ ಇನ್ನೊಂದ್ ಬಾಳಗಿ ಇಟ್ಟು ಅದಕ್ಕೊಂದ್ ಸ್ವಲ್ಪ ಎಣ್ಣಿ ಹಾಕಿ ಒಂದ್ ಸ್ವಲ್ಪ ಜೀರ್ಗಿ ಹಾಕಿ ಜೊತೆಗೆ ಬೇ ಲೀಫ್ ಹಾಕಿ ಅವನು ಚಲೋ ತಂಗ ಫ್ರೈ ಮಾಡ್ಕೋಬೇಕ. ಆಮೇಲೆ ಅದಕ್ಕ ಒಂದು ಉಳ್ಳಾಗಡ್ಡಿ ಹಾಕಿ ಉಳ್ಳಾಗಡ್ಡಿನೂ ಚಂದಂಗ ಫ್ರೈ ಮಾಡ್ಕೋಬೇಕ. ಈಗ ಒಂದ್ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದನ್ನು ಚಂದಂಗ ಮಿಕ್ಸ್ ಮಾಡ್ಕೋಬೇಕ. ಈಗ ಒಂದ್ ಸ್ವಲ್ಪ 1-2 ಸ್ಪೂನ್ ಆಗುವಷ್ಟು ಒಣ ಖಾರ, ಒಂದ್ ಸ್ವಲ್ಪ ಅರ್ಶಿನ್ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಧನಿಯಾ ಪೌಡರು, ಒಂದ್ ಸ್ವಲ್ಪ ಗರಂ ಮಸಾಲ ಮತ್ತೆ ಪೆಪ್ಪರ್ ಪೌಡರ್ ಹಾಕಿ ಅದನ್ನು ಚಂದಂಗ ಮಿಕ್ಸ್ ಮಾಡ್ಕೋಬೇಕ. ಒಂದ್ ಅರ್ಧ ತಾಸ್ ಮುಂಚೆ 8-10 ಆಗುವಷ್ಟು ಗೋಡಂಬಿ ಮತ್ತೊಂದ್ ಸ್ವಲ್ಪ ಬಿಳಿ ಎಳ್ಳನ್ನ ನೆನೆ ಇಟ್ಕೊಂಡಿರ್ಬೇಕ. ಈಗ ಅವ್ ನೆಂದಿರ್ತಾವ, ಅವ್ ನೆಂದಿದ್ದ ಗೋಡಂಬಿ ಮತ್ ಎಳ್ಳನ್ನ ಈ ಮಿಕ್ಸಿ ಜಾರ್ಗ್ ಹಾಕಿ ಜೊತೆಗೆ 1-2 ಟೊಮ್ಯಾಟೋನ ಹಿಂಗ್ ಹೆಚ್ಚ ಹಾಕಿ ಇದನ್ನೆಲ್ಲಾದನ್ನು ಸೇರಿಸಿ ಚಂದಂಗ ಪೇಸ್ಟ್ ಮಾಡ್ಕೋಬೇಕ. ಆಮೇಲೆ ಒಲಿ ಮ್ಯಾಗ ಇಟ್ಟಿರ್ತೀವಲ್ಲ ನಾವು ಒಗ್ಗರಣೆ, ಅದಕ್ಕ ಹಸಿ ವಟಾಣಿ ಹಾಕಿ ಜೊತೆಗೆ ನಾವೇನ್ ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಪೇಸ್ಟ್ ಇದನ್ನು ಹಾಕಿ ಚಂದಂಗ ಮಿಕ್ಸ್ ಮಾಡ್ಕೋಬೇಕ. ಆಮೇಲೆ ನಾವೇನ್ ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಪನ್ನೀರ್, ಆ ಪನ್ನೀರ್ನು ಇದಕ್ ಹಾಕಿ ಇದನ್ನ ಚಂದಂಗ ಮಿಕ್ಸ್ ಮಾಡ್ಕೋಬೇಕ. ಆಮೇಲೆ ಇದಕ್ಕ ನಿಮ್ಗೆ ಎಷ್ಟ್ ಬೇಕಲ್ಲ ಅಷ್ಟ್ ನೀರ್ ಹಾಕೊಂಡು ಚಂದಂಗ ಮಿಕ್ಸ್ ಮಾಡ್ಕೊಂಡು ಮ್ಯಾಲ ಒಂದ್ ಸ್ವಲ್ಪ ಕಸ್ತೂರಿ ಮೆಂತಿ ಹಾಕಿ ಚಂದಂಗ ಮಿಕ್ಸ್ ಮಾಡ್ಕೊಂಡು ಮ್ಯಾಲ ಇನ್ನೊಂದ್ ಸ್ವಲ್ಪ ಕೊತ್ತಂಬರಿ ಉದುರ್ಸ್ಕೊಂಡು ಒಂದ್ 5-10 ನಿಮಿಷ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಂಡ್ರ ಮಸ್ತ್ ಅಂದ ಬಿಸಿ ಬಿಸಿ ಮಟರ್ ಪನ್ನೀರ್ ಮಸಾಲ ರೆಡಿ ಆಕೇತಿ. ಬರ್ರಿ ತಗೋರಿ ತಿನ್ರಿ ಹೆಂಗಾಗೇತಂತ ರುಚಿ ನೋಡಿ ಹೇಳ್ರಿ.